ನಿಂತರ ಎಲ್ಲರೂ ಓದ್ಬಿಟ್ರೆ ಆಗಲ್ಲ ಅಲ್ವಾ, ಕಷ್ಟ ಆಗ್ಬಿಡುತ್ತೆ. ಹಾಗೇನಿಲ್ಲ ಸರ್. ಸ್ಕೂಲ್ ಇದ್ದಾಗ 3 ಅವರ್ ಅಷ್ಟೇ ಓದ್ತಾ ಇದ್ದಿದ್ದ, ಬೆಳಗ್ಗೆ 1 ಅವರ್, ಆಮೇಲೆ ಸ್ಕೂಲ್ ಮುಗಿದ್ಮೇಲೆ 1-2 ಅವರ್. ಹಾ ಸರ್ ಅಷ್ಟೇ. ಶಾಲೆ ಸ್ಕೂಲ್ ಇಲ್ದೇ ಇರೋ ಟೈಮಲ್ಲಿ 5 ಅವರ್ ಓದ್ತಾ ಇದ್ದೆ. ಹಾ ಸರ್. ಉಳಿದಿದ್ದ ಟೈಮಲ್ಲಿ ಏನ್ ಮಾಡ್ತಾ ಇದ್ದೆ? ಏನಿಲ್ಲ ಸರ್, ಅಂದ್ರೆ ಬರೀ ಓದ್ತಾ ಕೂತ್ಕೊಂಡ್ರೆ ಅದು ಮೈಂಡ್ ಹೋಗೋದಿಲ್ಲ ಸರ್. ಅಂದ್ರೆ ಸಾಧ್ಯ ಇಲ್ಲ ನಮ್ಗೆ ಬರೀ ಓದ್ತಾನೆ ಇರೋದು ಅಂದ್ರೆ. ಆಟ ಎಲ್ಲ ಆಡ್ಕೊಂಡಿದ್ದೆ, ಆರಾಮಾಗಿ ಓಡಾಡ್ಕೊಂಡಿದ್ದೆ. ಹಾ ಸರ್. ಊರಿಗೆಲ್ಲ ಹೋಗ್ತಾ ಇದ್ದೆ ಅಪ್ಪ ಅಮ್ಮನ ಜೊತೆಗೆ ಇಲ್ವಾ? ಊರಿಗೇನು ಹೋಗಿಲ್ಲ ಸರ್ ನಾನು. ಬಟ್ ಒಂಚೂರು ಆಟ ಆಡ್ಕೊಂಡಿರ್ತಾ ಇದ್ದೆ, ಆಮೇಲೆ ಓದೋದು ಹಂಗೆ ಮಾಡ್ಕೊಂಡಿದ್ದೆ. ಹಾ ಸರ್. ಈಗ ಎಲ್ಲರಿಗೂ ಟಾಪರ್ ಆಗ್ಬೇಕು ಅಂತ ಆಸೆ, ಏನ್ ಮಾಡ್ಬೇಕು ಅವರೆಲ್ಲ ನಿಂತರ? ಈಗ 625ಕ್ಕೂ 625 ತಗೊಳ್ಬೇಕು ಅಂದ್ರೆ ಏನಿಲ್ಲ ಸರ್, ಅವ್ರಿಗೆ ನಾನ್ ಮಾಡ್ತೀನಿ ನನ್ ಕೈಲಿ ಆಗತ್ತೆ ಅಂತ ಕಾನ್ಫಿಡೆನ್ಸ್ ಫಸ್ಟ್ ಕೊಡ್ಬೇಕು. ಆಮೇಲೆ ಅದಕ್ಕೆ ತಕ್ಕಂತ ಪ್ರಯತ್ನ ಅವ್ರ ಕಡೆ ಇರ್ಬೇಕು ಸರ್, ಬಿಟ್ರೆ ಮಾಡ್ಬೋದು. ಎಲ್ಲರೂ ಹೇಳ್ತಾರ ನಾನು ಮಾಡ್ಬೇಕು ಅಂತೀನಿ ಸರ್, ನಂಗೆ ಆಗೋದಿಲ್ಲ ಸರ್, ತಲೆಗೆ ಹೋಗೋದಿಲ್ಲ ಸರ್ ಅಂತಾರ ಅವ್ರು. ಹೆಂಗ್ ಏನ್ ಮಾಡ್ಬೇಕು ಅವರು? ಅದು ಫೋಕಸ್ ಇಂದ ಓದ್ಬೇಕು ಸರ್. ಆಗತ್ತೆ ಆಗಲ್ಲ ನಮ್ ಮನ್ಸಲ್ಲಿ ಬಂದ್ರೆ ಅದು ಆಗಲ್ಲ, ನನ್ನಿಂದ ಆಗತ್ತೆ ಅಂತ ಬಂದ್ರೆ ಖಂಡಿತ ಆಗೇ ಆಗತ್ತೆ ಸರ್. 4-5 ಗಂಟೆ ಕುತ್ಕೊಂಡು ಓದೋದಲ್ಲ, ಏನ್ ಓದ್ತಿ ಅದನ್ನ ತಲೆಯಲ್ಲಿ ಇಟ್ಕೊಳಂಗ್ ಓದಿದ್ರೆ ಸಾಕಲ್ವಾ? ಹಾ ಸರ್. ನಿನ್ ಡೆಡಿಕೇಶನ್ ಚೆನ್ನಾಗಿತ್ತು ಅಲ್ವಾ ಈ ಸಲ? ಹಾ ಸರ್. ಏನಾಗ್ಬೇಕು ಅಂತ ಇದೆ ಪ್ರಾರ್ಥನಾ? ಸರ್ ನಾನು ಮುಂದೆ ನೀಟ್ ಮಾಡ್ಬೇಕಂತಿದ್ದೀನಿ ಸರ್. ನೀಟಿಗೆ ಹೋಗ್ಬೇಕು ಅಂತನಾ? ಏನ್ ಅಚೀವ್ ಮಾಡ್ಬೇಕು ಅಂತ? ಸರ್ ಡಾಕ್ಟರ್ ಆಗ್ಬೇಕಂತೀನಿ ಸರ್. ಡಾಕ್ಟ್ರಿಗೆ ಹೋಗ್ಬೇಕು ಅಂತನಾ? ಯಾಕೆ ಡಾಕ್ಟರ್ ಆಗ್ಬೇಕು ಅಂತ ಅನಿಸ್ತು? ನಂದ್ ಫಸ್ಟ್ ಇಂದಾನು ಏನ್ ಇತ್ತು ಸರ್, ನಾನು ಆಗ್ಬೇಕು ಅಂತ. ಹೌದಾ? ಡಾಕ್ಟರೇ ಆಗ್ಬೇಕು. ಏನಾದ್ರೂ ಒಂದ್ ಕಾರಣ ಬರುತ್ತೆ ಅಲ್ವಾ, ನಾನ್ ಡಾಕ್ಟರ್ ಆಗ್ಬೇಕು ಅನ್ನೋಕೆ? ಊರಲ್ಲಿ ಏನೋ ಡಾಕ್ಟರ್ ಸಿಗದೆ ಇರುವಂತದ್ದು, ಅಥವಾ ಇನ್ಯಾವುದೋ ಕಾರಣ ಇರುತ್ತೆ. ಎಲ್ಲಿ ಜನರೆಲ್ಲ ನೋಡಿರ್ತೀರಾ, ಅವ್ರಿಗೆ ಏನೋ ಟ್ರೀಟ್ಮೆಂಟ್ ಸಿಗ್ತಾರಲ್ಲ, ಇಂಥವೆಲ್ಲ ನೋಡಿನಾ, ಅಥವಾ ಇಲ್ಲ ನಾನೊಂದು ಡಾಕ್ಟರ್ ಆಗೋದೇ ಬೆಟರ್ ಅಂತ ಅನಿಸ್ತಾ? ಸರ್ ಫಸ್ಟ್ ಅಂದ್ರೆ ಯಾರು ಏನು ಟ್ರೀಟ್ಮೆಂಟ್ ತಗೊಳಕ್ಕೆ ಪದ್ಧತಿ ನೋಡಿನೂ ಹಾಗನ್ಸ್ತಿತ್ತು. ಆಮೇಲೆ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ರಿಲೇಷನ್ ಅಲ್ಲಿ ಯಾರು ಆಗಿಲ್ಲ, ನಾನಾದ್ರೂ ಆಗ್ಬೇಕು ಅಂತ ಅದೊಂದು. ಓಹೋ, ಈಗ ರಾಜ್ಯದಲ್ಲಿ ಒಂದು ಸಾಧನೆ ಮಾಡದೆ, ಈಗ ಫ್ಯಾಮಿಲಿಯಲ್ಲಿ ಒಂದು ಸಾಧನೆ ಮಾಡ್ಬೇಕು. ಬಹಳ ಖುಷಿ ಆಯ್ತು ಪ್ರಾರ್ಥನಾ. ಯಾವ ಸ್ಕೂಲ್ ಹೇಳಿದ್ದು? ಇನ್ನೊಂದ್ಸಲ ಹೇಳ್ಬಿಡಿ, ಯಾವ ಸ್ಕೂಲ್ ಅಲ್ಲಿ ಓದಿದ್ದು? ಸರ್ ಗೌರ್ಮೆಂಟ್ ಹೈಸ್ಕೂಲ್ ಕಟಗೇರಿ ಸರ್. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ? ಮತ್ತೊಮ್ಮೆ ಮಗದೊಮ್ಮೆ ಹೇಳ್ಬಿಡಿ, ಇನ್ನೊಂದ್ಸಲ ಜನಕ್ಕೆ ಗೊತ್ತಾಗಬೇಕು. ಸರ್ಕಾರಿ ಶಾಲೆಯಲ್ಲಿರುವಂತವ್ರು ಅಂದ್ರೆ ಓದೋದಿಲ್ಲ, ಮಾರ್ಕ್ಸ್ ತಗೊಳ್ಳೋದಿಲ್ಲ ಅಂತಾರೆ. ಇನ್ನೊಂದ್ಸಲ ಹೇಳಿ ಅವ್ರಿಗೆ ಗೊತ್ತಾಗ್ಲಿ. ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಚೆನ್ನಾಗಿದಾರಲ್ವಾ? ಟೀಚರ್ಸ್ ಮೇನ್ ಟೀಚರ್ ಸಪೋರ್ಟ್ ಐತು ಸರ್. ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಮಾತ್ರ ನಿಮ್ ಜೊತೆಗೆ ನಿಂತ್ಕೊಳ್ತಾರೆ ಯಾವಾಗಿದ್ರು. ಓದ್ತೀನಿ ಅಂತಂದ್ರೆ ಅವ್ರು 24 ಗಂಟೆ ಕೆಲಸ ಮಾಡ್ಕೋ ತಯಾರಿರ್ತಾರೆ ಪೇರೆಂಟ್ಸ್, ನೀವು ಓದ್ತೀನಿ ಅಂತಂದ್ರೆ ಅಲ್ವಾ? ಬಟ್ ಟೀಚರ್ಸ್ ಗಳು, ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ಗಳು ಸರಿ ಇರೋದಿಲ್ಲ, ಓದ್ಸೋದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅದು ಸುಳ್ಳು ತಾನೇ ಅದು? ಇಲ್ಲ ಸರ್, ನಾವು ಓದೋದ್ ಮೇಲೆ ಡಿಪೆಂಡ್ ಇರುತ್ತೆ. ನಾವ್ ಹೇಗಿರ್ತೀವಿ ಎಲ್ಲಾದ್ರಲ್ಲೂ ಒಂದೇ ತರ ಹೇಳುದು, ನಾವು ಓದೋದ್ ಮೇಲೆ ಡಿಪೆಂಡ್ ಇರುತ್ತೆ. ಕೇರ್ ತಗೊಂಡ್ರ ಈ ಸಲ ಎಲ್ಲ ಟೀಚರ್ಸ್ ಎಲ್ಲ? ತುಂಬಾ ಕೇರ್ ತಗೊಂಡ್ರು ಸರ್. ಅಂದ್ರೆ ನಮ್ಮ ಫಾದರ್, ನಮ್ ತಂದೆಯವರೇ ಅಲ್ಲಿ ಕನ್ನಡ ಸರ್ ಆಗಿ ವರ್ಕ್ ಮಾಡ್ತಾರೆ ಸರ್. ಟೀಚರ್ ಫ್ಯಾಮಿಲಿಯಿಂದ ಬಂದಿದ್ದಾ? ನಮ್ಮ ತಂದೆಯವರು ಅದೇ ಸ್ಕೂಲ್ ಅಲ್ಲಿ ಇರೋದ್ರಿಂದ ನಾನು ಅಲ್ಲೇ ಹೋಗ್ತೀವಿ ಸರ್. ಬಹಳ ಖುಷಿ ಆಯ್ತು. ಅಪ್ಪ ಈಗ ರಿಟೈರ್ಡ್ ಆದ್ರ ಇಲ್ಲ ಇದಾರೆ, ಓದ್ತಿದಾರೆ ಇನ್ನು? ಅಲ್ಲಿ ಟೀಚಿಂಗ್ ಮಾಡ್ತಾ ಇದಾರೆ ಇನ್ನು? ಇಲ್ಲ ಸರ್, ಇನ್ನು ಟೀಚಿಂಗ್ ಮಾಡ್ತಿದ್ದಾರೆ. ಹೌದಾ? ಓಕೆ ಓಕೆ ಓಕೆ, ಬಹಳ ಖುಷಿ ಆಯ್ತು. ಅಮ್ಮ ಮನೇಲಿ ಹೌಸ್ ವೈಫ್. ಸೊ ಬಹಳ ಖುಷಿ ಆಯ್ತು ಪ್ರಾರ್ಥನಾ. ಈ ಸಾಧನೆಯನ್ನ ಚಿಕ್ಕೋಡಿಯಲ್ಲಿ ಅಥಣಿಯಿಂದ ಬಂದು ನೀವೆಲ್ಲ ಮಾಡ್ತಾ ಇದ್ದೀರಾ. ಅದು ಸರ್ಕಾರಿ ಶಾಲೆಯಲ್ಲಿ ಓದಿ 625ಕ್ಕೆ 625 ಅಂಕವನ್ನ ತಗೊಂಡಿದ್ದೀರಾ. ಇಲ್ಲೆಲ್ಲ ಲಕ್ಷಗಟ್ಟಲೆ ತಗೊಂಡು ಹೋಗ್ಬಿಟ್ಟು ಮಕ್ಕಳನ್ನ ಆ ಸ್ಕೂಲಿಗೆ ಈ ಸ್ಕೂಲಿಗೆಲ್ಲ ಹಾಕಿ ಬರ್ತಾರೆ. ಬಟ್ ನೀವು ಸರ್ಕಾರಿ ಶಾಲೆಯಲ್ಲಿ ಓದಿದಿರಲ್ಲ ಪ್ರಾರ್ಥನಾ, ವೆರಿ ಪ್ರೌಡ್. ಬಹಳ ಖುಷಿ ಆಗ್ತಾ ಇದೆ. ಆಲ್ ದಿ ಬೆಸ್ಟ್ ಪ್ರಾರ್ಥನಾ. ಡಾಕ್ಟರ್ ಆಗ್ಬೇಕು ಅಂತಿದ್ದೀರಾ. ಕಾಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಅಂಡ್ ಆಲ್ ದಿ ಬೆಸ್ಟ್.